ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುವಂಥದ್ದು, ಅಷ್ಟೇ ಸರಳವಾಗಿರುವಂಥದ್ದು ಒಂದು ರವೆ ಪೊಂಗಲ್ ಅಂತ ಮಾಡ್ತಾಯಿದ್ದೀನಿ. ಚಟ್ನಿ ಜೊತೆ ನೀವು ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಮಾಡ್ತಾ ಇರೋದು ಕುಕ್ಕರಲ್ಲಿ, ಬೇಗ ಆಗುತ್ತೆ. ತುಂಬ ಬ್ಯುಸಿ ಇರೋರು ಇದನ್ನು ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಸುಮಾರು 2 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಡು ಗೋಡಂಬಿನ ಈ ಥರ ಅದರಲ್ಲಿ ಹುರ್ಕೊಂಡು ತೆಕ್ಕೊಂಬಿಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಗೆ ಕೂಡ ಮಾಡ್ಕೋಬೋದು. ಈಗ ಉಳಿದಿರೋ ತುಪ್ಪಕ್ಕೆ ಜೀರಿಗೆ, ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಈ ಮೆಣಸು ನಿಮಗೆ ಚಿಕ್ಕ ಮಕ್ಕಳಿಗೂ ನೀವು ಕೊಡ್ತಾಯಿದ್ದೀರಿ ಅಂತಂದರೆ ಕುಟ್ಬಿಟ್ಟು ಬೇಕಾದರೆ ಹಾಕ್ಕೋಬೋದು. ಈಗ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ, ಒಳ್ಳೆ ಪರಿಮಳ ಬರಬೇಕು. ಈಗ ಇದಕ್ಕೆ 1 ಇಂಚಿನಷ್ಟು ಶುಂಠಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಬಿಡೋಣ. ಶುಂಠಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ, ಜೊತೆಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ನಾನು ತೊಳೆದಿಲ್ಲ, ಒದ್ದೆ ಬಟ್ಟೆನಲ್ಲಿ, ಸುಮಾರಾಗಿ ಒದ್ದೆ ಇರೋವಂಥ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರೋ ತನಕ, ಕಲರ್ ಚೇಂಜ್ ಆಗೋದು ಬೇಡ. ಈಗ ಹುರ್ಕೊಂಡಿದ್ದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಈಗ ಇದ್ರ ಜೊತೆಗೆ ನಾವು ರವೆನ ಹಾಕ್ಕೊಳ್ಳೋಣ. ಈ ಹುರ್ಕೊಳ್ಳೋದು ತುಂಬ ಮುಖ್ಯ. ಈಗ 1 ಗ್ಲಾಸಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೋತಾ ಇದ್ದೀನಿ. ಮೊದಲನೇದಾಗಿ ಹೆಸರುಬೇಳೆ ಪೂರ್ತಿಯಾಗಿ ಹುರ್ಕೊಂಡ ಮೇಲೆ ರವೆನ ಹಾಕ್ಕೋಬೇಕು. ಈಗ ಎರಡನ್ನೂ ಸೇರಿಸ್ಕೊಂಡು ರವೆ ಚೆನ್ನಾಗಿ ಅರಳೋ ತನಕ ಅದನ್ನು ಹುರ್ಕೊಂಡು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು, ನೀರು ಹಾಕಿದ್ಮೇಲೆ ಕೂಡ ಹಾಕ್ಕೋಬೋದು. ಈಗ ಎರಡನ್ನೂ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ತುಂಬ ಉದುರುದ್ರಾಗಿ, ಹಸಿ ವಾಸನೆ ಸಂಪೂರ್ಣವಾಗಿ ಹೊಟ್ಟೋಗಿರಬೇಕು. ಈ ರೀತಿಯಾಗಿ ಉದುರುದ್ರಾಗಿ ಇರಬೇಕು. ಇದಕ್ಕೆ 3 ಗ್ಲಾಸಷ್ಟು, ಯಾವ ಕಪ್ನಲ್ಲಿ ಅಥವಾ ಗ್ಲಾಸಲ್ಲಿ ತೊಗೊಂಡಿರ್ತೀರ ಅದರಲ್ಲಿ 3 ಅಥವಾ 4 ಹಾಕ್ಕೊಂಡ್ರೂ ಸರಿ ಹೋಗುತ್ತೆ. ಈಗ ನೀರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಬೇಗ ಆಗಬೇಕು ಅಂತಂದರೆ ಕುದೀತಾ ಇರೋ ನೀರು ಕೂಡ ನೀವು ಹಾಕ್ಕೋಬೋದು, ಇನ್ನೂ ಬೇಗ ಆಗುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಮೆತ್ತಗೆ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಿ ಕೂಗಿಸ್ಕೋಬೇಕು. ನಿಮಗೆ ನೀರಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು. 2 ವಿಷಲ್ಲು ಕೂಗಿಸ್ಕೊಂಡಿದ್ದೀನಿ. ಈಗ ತಂತಾನೆ ಸ್ಟೀಮ್ ಇಳಿದ ಮೇಲೆ ಪೊಂಗಲ್ಲು ರೆಡಿಯಾಗಿದೆ. ನೋಡಿದ್ರಲ್ಲ, ತುಂಬ ರುಚಿಯಾಗಿರೋವಂಥದ್ದು, ಹದವಾಗಿ ಬೆಂದಿರೋ ಅಂಥದ್ದು. ದಿಢೀರಂತ ಕುಕ್ಕರಲ್ಲೇ ಆಗುತ್ತೆ. ಬೆಳಗ್ಗೆ ತುಂಬ ಬ್ಯುಸಿ ಇದ್ದರೆ ಇದನ್ನು ನೀವು ಮಾಡಿಕೊಂಡು ಒಂದು ಚಟ್ನಿ ಜೊತೆ ಅಥವಾ ಗೊಜ್ಜಿನ ಜೊತೆ ಸರ್ವ್ ಮಾಡ್ಬೋದು. ಗೊಜ್ಜು, ಇದಕ್ಕೆ ಹುಣಸೆ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ನೀವು ನೋಡ್ಕೋಬೋದು. ಈಗ ಕೊನೆಯದಾಗಿ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಗೋಡಂಬಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ದಿನ ಅದೇ ಥರ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಗೊಜ್ಜು ಅಥವಾ ಚಟ್ನಿ ಜೊತೆ ನೀವು ರವೆ ಪೊಂಗಲ್ನ ಸರ್ವ್ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.